ಮೂವರು ಒಂದೇ ಬೈಕ್ನಲ್ಲಿ ಜಾಲಿ ರೈಡ್ಗೆ ಯುವಕ ಬಲಿಯಾಗಿದ್ದಾನೆ. ನಿಯಂತ್ರಣ ತಪ್ಪಿ ಮೂವರಿಗೆ ಡಿಕ್ಕಿ ಹೊಡೆದಿದೆ. ಬೈಕ್ ಪೀಸ್ ಪೀಸ್ ಆಗಿದೆ. ಓರ್ವ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಓರ್ವ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗಟ್ಟ ಗ್ರಾಮದ ಬಳಿ ಆಗಿರುವಂತಹ ಘಟನೆ ಇದು. ಹೆಗ್ಗಡಿಹಳ್ಳಿ ಗ್ರಾಮದ ನಿತಿನ್ 19 ವರ್ಷ. ಆತನಿಗೆ ಪಾಪ ಸತ್ತು ಹೋಗಿದ್ದಾನೆ. ಈಗ ಭರತ್ ಹಾಗೂ ಪ್ರಶಾಂತ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಒಂದೇ ಬೈಕ್ನಲ್ಲಿ ಜಾಲಿ ರೈಡ್ ಮಾಡ್ತಾ ಇದ್ರಂತೆ. ಈ ಮೂವರು ಸ್ನೇಹಿತರು. ಇವರು 19 ವರ್ಷ, ಒಬ್ಬನಿಗೆ 20 ವರ್ಷ ಅಷ್ಟೇ, ಇನ್ನೂ ಚಿಕ್ಕ ವಯಸ್ಸು. ಅಯ್ಯಯ್ಯೋ, ನೋಡಿ ಈಗ ತಂದೆ ತಾಯಿಗಳ ಪರಿಸ್ಥಿತಿ ಏನು. 19 ವರ್ಷದ ಮಗನನ್ನ ಕಳ್ಕೊಂಡಿದ್ದಾರೆ. ಇನ್ನಿಬ್ಬರು ಹುಡುಗರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ರಂತೆ, ನಿಯಂತ್ರಣ ತಪ್ಪಿಬಿಟ್ಟಿದೆ. ಮೂರಿಗೆ ಡಿಕ್ಕಿ ಹೊಡೆದು ಬಿಟ್ಟಿದ್ದಾರೆ. ಓರ್ವ ಸಾವನ್ನಪ್ಪಿದ್ರೆ, ಇನ್ನಿಬ್ಬರು ಗಾಯಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗಟ್ಟ ಗ್ರಾಮದ ಬಳಿ ಆಗಿರುವಂಥ ಘಟನೆ ಇದು. ಬೈಕ್ ಅನ್ನೋದು ಪೀಸ್ ಪೀಸ್ ಆಗಿ ಹೋಗಿದೆ ಅಂತೆ. ಹೆಗ್ಗಡಿಹಳ್ಳಿ ಗ್ರಾಮದ ಹುಡುಗ ನಿತಿನ್ ಇಲ್ಲಿ ಸಾವನ್ನಪ್ಪಿರುವುದು. ಇನ್ನು ಭರತ್ ಮತ್ತು ಪ್ರಶಾಂತ್ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಒಂದೇ ಬೈಕ್ನಲ್ಲಿ ಜಾಲಿ ರೈಡ್ ಮಾಡ್ತಾ ಇದ್ರಂತೆ ಮೂರು ಜನ ಕೂಡ. ನೋಡಿ ಅಲ್ಲಿ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಎಡ ಭಾಗದಲ್ಲಿ ನಿಮಗೆ ಒಂದು ಫೋಟೋ ತೋರಿಸ್ತಾ ಇದ್ದೀವಿ. ಆತ ಈ ಅಪಘಾತದಲ್ಲಿ ಮೃತಪಟ್ಟಿರುವಂಥ ಹುಡುಗ ನಿತಿನ್, ಆತನ ಹೆಸರು. ಇನ್ನು ಮತ್ತೊಂದು ಕಡೆ ಬಲಭಾಗದ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಗಾಯಗೊಂಡಿರುವಂಥ ಯುವಕ ಆತ. ಇನ್ನು ಸೆಂಟರ್ನಲ್ಲಿ ನೋಡ್ಬೋದು, ಮೋರಿಗೆ ಡಿಕ್ಕಿ ಹೊಡೆದಂಥ ಬೈಕ್ ಪೀಸ್ ಪೀಸ್ ಆಗಿ ಹೋಗಿದೆ. ಹಿಂಗಾಗಿದೆ ನೋಡಿ ಬೈಕ್ ಅದು. ಅದಕ್ಕೆ ಹೇಳೋದು, ಭಾಳ ಹುಷಾರಾಗಿರಬೇಕು. ರಸ್ತೆ ಮೇಲೆ ಹೋಗುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಬೈಕ್ಗಳನ್ನ ಓಡಿಸ್ಬೇಕು. ಇಲ್ಲ ಅಂತ ಅಂದರೆ, ಯಾಕೆಂತ ಹೇಳಿದ್ರೆ ನಾವು ಸರಿಯಾಗಿ ಓಡಿಸ್ತಾ ಇರ್ತೀವಿ, ಒಮ್ಮೊಮ್ಮೆ ಎದುರುಗಡೆ ಬರುವಂಥ ವ್ಯಕ್ತಿ ಸರಿಯಾಗಿ ಓಡಿಸ್ತಾ ಇರಲ್ಲ, ಇಲ್ಲ ನಾವೇ ತಪ್ಪು ಮಾಡ್ತಾ ಇರ್ತೀವಿ. ಸೊ ಭಾಳ ಹುಷಾರಾಗಿರ್ಬೇಕು ಅನ್ನೋದು ಇದಕ್ಕೇನೆ. ನೋಡಿ, ಸರಿಯಾಗಿ ಹೋಗ್ತಾ ಇರ್ತಾರೆ, ಮೋರಿಗೆ ಹೋಗಿ ಡಿಕ್ಕಿ ಹೊಡೆಯುವಂಥ ಅವಶ್ಯಕತೆ ಏನಪ್ಪ ಇತ್ತು. ವೇಗವಾಗಿ ಓಡಿಸಿರ್ತಾರೆ, ಹಿಂಗಾಗಿರುತ್ತಷ್ಟೇ.